ಒಂದಿಸು ಉಳ್ಳಾಗಡ್ಡಿ ಮತ್ತು ನಾಲ್ಕು ಟೊಮೆಟೊ ಇದ್ದು ರೀ ಮನ್ಯಾಗ. ಎರಡು ಸೇರಿಸಿ ಏನು ಭಾರಿ ಪಲ್ಯ ಮಾಡೀನಂತ ನಿಮಗೆ ತೋರಿಸ್ತೀನಿ ಬರ್ರಿ. 7-8 ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿದ್ದು ಸೊಪ್ಪಿ ಎಲ್ಲ ತೆಗೆದು ತೊಗೊಂಡೀನಿ ರೀ. ನೋಡ್ರಿ ಹಿಂಗೆ ಸೀಳ್ತೀನಿ ರೀ ಎಲ್ಲದಕ್ಕೆ. ಇಲ್ಲಿ 1 ಚಮಚ ಧನಿಯಾ ಪುಡಿ, ಅರಿಶಿಣ ಪುಡಿ, ಪುಡಿ ಖಾರ, ಗರಂ ಮಸಾಲೆ ಮತ್ತು ಸ್ವಲ್ಪ ನೀರು ಹಾಕಿ ಚಂದ ಕಲಸಿ ಏನು ಮಾಡ್ತೀನಿ ರೀ ಇದಕ್ಕೆ ಎತ್ತಿಡ್ತೀನಂತ್ರಿ. ಸ್ವಲ್ಪ ಜಾಸ್ತಿನೇ ಎಣ್ಣೆ ಬಿಸಿ ಮಾಡಿ ಸೀಳಿಟ್ಟಿದ್ದು ಎಲ್ಲ ಉಳ್ಳಾಗಡ್ಡಿಗಳಿಗೆ ಹಾಗೇನು ಮಾಡ್ತೀನಿ ರೀ 2-3 ನಿಮಿಷ ಹುರಿತೀನಂತ್ರಿ. ಸ್ವಲ್ಪ ಇಲ್ಲಿ ಇದರದ್ದು ಬಣ್ಣ ನೋಡ್ರಿ ಬದಲಾಯಿಸ್ಬೇಕ್ರಿ. ಈಗ ಇವಕ್ಕೆ ಏನು ಮಾಡ್ತೀನಿ ರೀ ತೆಗೆದು ಇಟ್ಬಿಡ್ತೀನಂತ್ರಿ. ಮತ್ತು ಈಗ ಇದೇ ಎಣ್ಣೆಯಾಗ ಏನು ಮಾಡ್ತೀನಿ ರೀ ಸಾಸಿ ಜೀರಿಗೆಗೆ ಹಾಕ್ಬಿಡ್ತೀನಂತ್ರಿ. ಚಂದ ಅವಕ್ಕೆ ಚೆಡಿಸಿ ಸಣ್ಣ ಹೊಡಿದು ಉಳ್ಳಾಗಡ್ಡಿ ಹಾಕಿ ಹುರಿತೀನಿ ರೀ. ಹಾಗೆ ಹಸಿ ಮೆಣಸಿನ್ಕಾಯಿ ತುರಿದಿದ್ದು ಶುಂಠಿ ಹಾಕಿ ಹುರಿತೀನಿ ರೀ. ಮತ್ತು ಕಲಸಿಟ್ಟಿದ್ದು ಮಸಾಲೆ ಹಾಕಿ ಚಂದ ಕಲಿಸ್ತೀನಿ ರೀ. ಇಲ್ಲಿ ನೋಡ್ರಿ 1 ಬಟ್ಟಲು ರುಬ್ಬಿದ್ದು ಟೊಮೆಟೊ ಹಾಕ್ಲತ್ತೀನಿ ರೀ. ಇದಕ್ಕೂ ಚಂದ ಕಲಸಿ ಹಸಿ ವಾಸನೆ ಹೋಗತನ ಹುರಿಬೇಕ್ರಿ. ಒಲಿ ಬಂದ್ ಮಾಡಿ 5 ನಿಮಿಷ ಬಿಡ್ತೀನಿ ರೀ. 5 ನಿಮಿಷ ಆದಮೇಲೆ 1 ಬಟ್ಟಲು ಮೊಸರು ಹಾಕ್ತೀನಿ ರೀ. ಹಿಂಗೆ ಮಾಡೋದ್ರಲ್ಲಿಂದ ಮೊಸರು ಒಡೆಯಲ್ರಿ. ಹಾಗೆ ಒಂದಿಟ್ಟು ಹುರಿದಿದ್ದು ಕಸೂರಿ ಮೇಥಿ ಮತ್ತು ರುಚಿಗೆ ಬೇಕಾದಟ್ಟು ಉಪ್ಪು ಹಾಕಿ ಮತ್ತು ಒಲಿ ಹಚ್ಚಿ 1-2 ನಿಮಿಷ ಕುದಿಸ್ತೀನಿ ರೀ. ಹುರಿದಿಟ್ಟಿದ್ದು ಉಳ್ಳಾಗಡ್ಡಿಗಳಿಗೆ ಹಾಕಿ ಚಂದ ಕಲಸಿ ಮ್ಯಾಲ ಮುಚ್ಕೋತಾ ತೆರ್ಕೋತಾ ಕಲಿಸ್ಕೋತಾ 5-6 ನಿಮಿಷ ಸಣ್ಣ ಉರಿದಾಗ ಕುದಿಸಿ ಕೊನೆಗೆ ಒಂದಿಟ್ಟು ಕೊತ್ತಂಬರಿ ಹಾಕ್ತಾರೆ ಆಯ್ತು ರೀ. ನಮ್ಮದು ಉಳ್ಳಾಗಡ್ಡಿ ಪಲ್ಯ ಇಲ್ಲಿ ರೆಡಿ ಆಗಿಬಿಡ್ತದೆ ರೀ. ಸ್ವಲ್ಪ ಆರ್ತಂದ್ರೆ ನೋಡ್ರಿ ಚಂದ ಹಿಂಗೆ ಗಟ್ಟಿ ಆಗ್ತದೆ ರೀ.